ಚಟ್ಟಳ್ಳಿ ಮುಸ್ಲಿಂ ಜಮಾತ್ನಿಂದ ಪಹಲ್ಗಾಮ್ ಭಯೋತ್ಪಾದನೆಯನ್ನು ಖಂಡಿಸಿ ಹಾಗೂ ಭಯೋತ್ಪಾದನೆ ವಿರುದ್ಧವಾಗಿ ಎಲ್ಲ ಜಮಾತಿನ ಸದಸ್ಯರು ಪ್ರತಿಜ್ಞೆಯನ್ನು ಕೈಗೊಂಡರು. ನಮಗೆ ಎಲ್ಲರಿಗೂ ತಿಳಿದಂಥ ವಿಷಯ, ಕಳೆದ 2-3 ದಿನಗಳ ಹಿಂದೆ ನಮ್ಮ ಭಾರತ ದೇಶದ ಪ್ರತಿಯೊಬ್ಬರಿಗೂ ನೋವುಂಟು ಮಾಡುವಂಥ ಒಂದು ಘಟನೆ ಅಂದರೆ ಆತಂಕವಾದಿಗಳು ಅಂದರೆ ಟೆರರಿಸ್ಟ್ಗಳು ಇತರ ಜಾತಿಯ ಹೆಸರನ್ನು ಕೇಳಿ ನಮ್ಮಲ್ಲಿ ದೈನಂದಿನ ಉಂಟು ಮಾಡುವಂತಹ ರೀತಿ ಒಂದು ಅತ್ಯಂತ ಖಂಡನೀಯವಾದ ಒಂದು ಘಟನೆ ನಡೆದಿದೆ. ಅದಕ್ಕೆ ಮುಸ್ಲಿಂ ಸಮುದಾಯ ಒಕ್ಕೊರಲಿಂದ ಎಲ್ಲರೂ ಖಂಡಿಸಬೇಕಾಗಿದೆ. ಆ ಒಂದು ವಿಷಯಕ್ಕಾಗಿ ನಾವು ಇಲ್ಲಿ ನಮ್ಮ ಜಮಾತಿನಿಂದ ಇದು ಶುರುವಾಗಿದೆ. ಪ್ರತಿಯೊಬ್ಬರು ತಮ್ಮ ತಮ್ಮ ಅನಿಸಿಕೆಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸಿ ನಾವು ಭಾರತ ದೇಶಕ್ಕೆ ಈಗಿನ ನಮ್ಮ ಆಡಳಿತಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ನೀಡಬೇಕು. ಪ್ರತಿಯೊಬ್ಬರು ನೀಡಿ ನಮ್ಮ ದೇಶಕ್ಕಾಗಿ ಪ್ರಾಣ ತಂದಂತಹ ಅಮಾಯಕರ ಜೀವಕ್ಕೆ ಶಾಂತಿ ಸಿಗಲಿ ಎಂದು ನಾವು ಮತ್ತೊಮ್ಮೆ ಎಲ್ಲರಲ್ಲಿ ಕೇಳಿಕೊಳ್ತಿದ್ದೇನೆ. ಹಾಗೂ ಈ ಒಂದು ವಿಷಯವನ್ನು ಎಲ್ಲರೂ ಒಗ್ಗೂಡಿನಿಂದ ಖಂಡಿಸಬೇಕಾಗಿ ಕೇಳಿಕೊಳ್ಳುತ್ತಾ ನಮ್ಮ ಅಧ್ಯಕ್ಷರು. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಚಟ್ಟಳ್ಳಿ ಮುಸ್ಲಿಂ ಜಮಾತ್ ಆಡಳಿತ ಸಮಿತಿಯ ಪದಾಧಿಕಾರಿಗಳೇ, ಅದೇ ರೀತಿ ನಮ್ಮ ಜಮಾತಿನ ಸರ್ವ ಸದಸ್ಯರೇ, ನಾವು ಏತಕ್ಕಾಗಿ ಇಲ್ಲಿ ಕೂಡಿದ್ದೇವೆ ಎಂಬ ಮಾತನ್ನು ನಮ್ಮ ಮಿತ್ರರು ಈಗ ತಾನೇ ಹೇಳಿ ಮನದಟ್ಟು ಮಾಡಿದ್ದಾರೆ. ಈ ಒಂದು ವೇಳೆಯಲ್ಲಿ ನಮ್ಮ ಭಾರತ ರಾಜ್ಯವೆಂಬುದು ಒಂದು ಜಾತ್ಯತೀತ ದೇಶವಾಗಿದೆ. ಈ ಭಾರತದಲ್ಲಿ ಹಲವು ವರ್ಷಗಳು ನಮ್ಮನ್ನು ಪರಕೀಯರು ಆಳುತ್ತಿದ್ದರು. ಬ್ರಿಟಿಷರು ಅವರನ್ನು ಈ ಊರಿನಿಂದ ಅದೆಷ್ಟೋ ವರ್ಷ ನಮ್ಮ ಇಲ್ಲಿನ ಎಲ್ಲಾ ಜಾತಿ ಧರ್ಮ ಪಂಗಡ ಎಲ್ಲ ಮರೆತು ಎಲ್ಲರೂ ಒಗ್ಗಟ್ಟಾಗಿ ಅವರನ್ನು ಹಿಮ್ಮೆಟ್ಟಿದ ಚರಿತ್ರವೇ ನಮ್ಮ ಭಾರತದ ಚರಿತ್ರೆ. ಅದರಲ್ಲಿ ನಮ್ಮ ಮುಸಲ್ಮಾನರು ನಮಗೆ ನೇತೃತ್ವ ವಹಿಸಿದ ನಮ್ಮ ಕಾಜಿಗಳು ಉಲಮಾಗಳು ಅದರ ಮುಂಚೂಣಿಯಲ್ಲಿದ್ದರು. ಈ ಒಂದು ವಿಷಯ ನಮ್ಮ ಈ ಜಮಾತಿನ ವತಿಯಿಂದ ಈ ಒಂದು ಪ್ರತಿಭಟನಾ ಸಭೆ ಹಮ್ಮಿಕೊಳ್ಳಲು ಕಾರಣ, ಇತ್ತೀಚೆಗೆ ತಾನೇ ಕಾಶ್ಮೀರದಲ್ಲಿ ನಮ್ಮ ಭಾರತದ ವಿನೋದ ಸಂಚಾರಿಗಳು ವಿನೋದಕ್ಕಾಗಿ ಹೋದ ನಮ್ಮ ಸಹೋದರ ಮಿತ್ರರು, ಅದರಲ್ಲಿ ಮುಸಲ್ಮಾನರು ಇದ್ದಾರೆ, ಅದೇ ರೀತಿ ಹೈಂದವ ಧರ್ಮದವರು ಇದ್ದಾರೆ. ಅವರನ್ನು ನಮ್ಮ ಈ ಕಾಶ್ಮೀರದ ಅದರ ಗಡಿ ಪ್ರದೇಶವಾದ ಪಾಕಿಸ್ತಾನದಿಂದಲೋ ಬಾಂಗ್ಲಾದೇಶದಿಂದಲೋ ನಮಗೆ ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ನಮ್ಮ ಭಾರತದ ಸೇನಾ ಪಡೆಯನ್ನು